ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ತುಂಬ ಜನರಿಗೆ, ಅದರಲ್ಲಿಯೂ ಹೊಸದಾಗಿ ರೇಖಿ ಕಲಿತು ಅಭ್ಯಾಸ ಮಾಡ್ತಾ ಇರೋರಿಗೆ ಯಾವ ಚಕ್ರ ದುರ್ಬಲ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನುವಂತಹ ಗೊಂದಲ ಯಾವಾಗಲೂ ಇರುತ್ತೆ. ಇದು ರೇಖಿ ಅಭ್ಯಾಸ ಮಾಡೋರಿಗೆ ಮಾತ್ರ ಅಲ್ಲ, ಚಕ್ರಗಳ ಬಗ್ಗೆ ಆಸಕ್ತಿ ಇರುವಂತಹ, ಚಕ್ರದ ಧ್ಯಾನದ ಅಭ್ಯಾಸ ಮಾಡೋರಿಗೆ ಹಾಗೂ ವಿವಿಧ ರೀತಿಯ ಶಕ್ತಿಗಳ ಜೊತೆಗೆ ಕೆಲಸ ಮಾಡುವವರಿಗೆ ಕೂಡ ಒಂದು ಕಾಡುವಂತಹ ಅನುಮಾನ ಆಗಿದೆ. ನೀವು ಒಬ್ಬ ವ್ಯಕ್ತಿ ಜೊತೆ ಮಾತಾಡುವಾಗ ಅವನ ಯಾವ ಚಕ್ರ ಸಶಕ್ತವಾಗಿದೆ ಅಥವಾ ಯಾವ ಚಕ್ರ ದುರ್ಬಲವಾಗಿದೆ ಅನ್ನೋದನ್ನು ಸುಲಭವಾಗಿ ಕಂಡುಕೋಬೇಕಂದ್ರೆ ನಾವೀಗ ಮಾಡ್ತಾ ಇರುವಂತಹ ಸಾಲು ವಿಡಿಯೋಗಳನ್ನು ನೋಡಬೇಕು. ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರಗಳು ದುರ್ಬಲವಾಗಿದ್ದವಾಗ ಯಾವ ರೀತಿಯಾದಂತಹ ಲಕ್ಷಣಗಳನ್ನು ತೋರಿಸ್ತವೆ ಅಂತ ಈಗಾಗಲೇ ಮಾಡಿರುವ ವಿಡಿಯೋದಲ್ಲಿ ಹೇಳಲಾಗಿದೆ. ಅವುಗಳ ಲಿಂಕನ್ನು ಕೆಳಗಿನ ವಿವರಣಾ ಚೌಕದಲ್ಲಿ ನಮೂದಿಸಲಾಗಿರುತ್ತೆ. ಆಸಕ್ತರು ಅದನ್ನು ನೋಡ್ಕೋಬೋದು. ಈ ವಿಡಿಯೋದಲ್ಲಿ ಮಣಿಪುರ ಚಕ್ರ ದುರ್ಬಲವಾಗಿದ್ದಾಗ ಏನು ಲಕ್ಷಣಗಳನ್ನ ತೋರಿಸುತ್ತೆ ಅನ್ನೋದನ್ನು ನೋಡೋಣ. ಮಣಿಪುರ ಚಕ್ರವು ಅಗ್ನಿಗೆ ಸಂಬಂಧಪಟ್ಟಿದ್ದು ನಮ್ಮ ಸ್ವಾಭಿಮಾನ, ಆತ್ಮವಿಶ್ವಾಸ, ಧೈರ್ಯ ಮೊದಲಾದ ವಿಷಯಗಳೊಂದಿಗೆ ಜೋಡಿಸಲ್ಪಟ್ಟಿದೆ. ಮಣಿಪುರ ಚಕ್ರ ನಿರ್ಬಂಧಿಸಲ್ಪಟ್ಟಾಗ ಅಥವಾ ದುರ್ಬಲಗೊಂಡಾಗ ವಿವಿಧ ದೈಹಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳಿಗೆ ಕಾರಣ ಆಗೋದನ್ನು ನಾವು ನೋಡ್ತೀವಿ. ನಿರ್ಬಂಧಿಸಲಾದಂತಹ ಮಣಿಪುರ ಚಕ್ರವು ಸ್ವಾಭಿಮಾನದ ಕೊರತೆಯನ್ನು ಉಂಟು ಮಾಡುತ್ತೆ. ಮಣಿಪುರ ಚಕ್ರ ದುರ್ಬಲಗೊಂಡವರಲ್ಲಿ ತಮ್ಮ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಇರೋದಿಲ್ಲ. ತಾವು ಮಾಡುವ ಕೆಲಸ, ತಮ್ಮ ಜೀವನದ ಗುರಿ ಮೊದಲಾದವುಗಳನ್ನು ಸಾಧಿಸೋದಕ್ಕೆ ಪ್ರೇರಣೆಯ ಕೊರತೆಯನ್ನು ಅನುಭವಿಸ್ತಾರೆ. ತಾವೇನೋ ಸಾಧಿಸಬೇಕಾಗಿದೆ ಅನ್ನೋದನ್ನು ಮರೀತಾರೆ. ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಬಿಟ್ಟು ಬಿಡ್ತಾರೆ. ಆದ್ದರಿಂದ ಯಶಸ್ಸನ್ನು ಸಾಧಿಸುವಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾರೆ. ದುರ್ಬಲಗೊಂಡಂತಹ ಮಣಿಪುರ ಚಕ್ರವು ವ್ಯಕ್ತಿಗಳಲ್ಲಿ ಅಭದ್ರತೆಯ ಭಾವನೆಯನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ಜೀವನದ ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವು ಪ್ರತಿಪಾದಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಯಾರಲ್ಲಿ ದೀರ್ಘಕಾಲದ ಭಯ ಮತ್ತು ಆತಂಕ ಹಾಗೂ ಶಕ್ತಿಹೀನತೆಯ ಭಾವನೆಗಳು ಇರ್ತವೆಯೋ ಅವರ ಮಣಿಪುರ ಚಕ್ರ ಅಸಮತೋಲನಗೊಂಡಿದೆ ಅಂತ ಧಾರಾಳವಾಗಿ ಹೇಳ್ಬೋದು. ಅದೇ ರೀತಿ ಯಾರು ಪರಿಪೂರ್ಣತೆಗಾಗಿ ಹೋರಾಡ್ತಾರೋ, ಅಂದರೆ ಪರ್ಫೆಕ್ಷನಿಸ್ಟ್ ಅಂತ ಅನಿಸ್ಕೊಳ್ತಾರೋ, ಎಲ್ಲ ಕೆಲಸಗಳು ಪರಿಪೂರ್ಣವಾಗಿರಬೇಕು ಅಂತ ಅಂದ್ಕೊಳ್ತಾರೋ, ಅದು ಸಾಧ್ಯವಾಗದಿದ್ದಾಗ ತನ್ನನ್ನೇ ತಾನೇ ಟೀಕಿಸ್ಕೊಳ್ಳೋದು ಅಥವಾ ಬೇರೆಯವ್ರನ್ನ ಆ ವಿಷಯದಲ್ಲಿ ಟೀಕಿಸೋದನ್ನು ಮಾಡ್ತಾರೋ ಅವರ ಮಣಿಪುರ ಚಕ್ರ ಕೂಡ ಅಸಮತೋಲನಗೊಂಡಿರುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಯಾವುದು ಪರಿಪೂರ್ಣ ಅನ್ನೋದು ಇರೋದಿಲ್ಲ. ಅದನ್ನು ಸಾಧಿಸೋದಕ್ಕೆ ಹೊರಡೋದು ಕೂಡ ಒಂದು ಅಪರಿಪೂರ್ಣತೆಯ ಲಕ್ಷಣ ಆಗಿರುತ್ತೆ. ಮಣಿಪುರ ಚಕ್ರದ ಅಸಮತೋಲನ ಅನೇಕ ದೈಹಿಕ ಸಮಸ್ಯೆಗಳನ್ನ ಕೂಡ ಉಂಟು ಮಾಡುತ್ತೆ. ಮುಖ್ಯವಾಗಿ ಮಣಿಪುರ ಚಕ್ರದ ಅಸಮತೋಲನದಿಂದ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳು ಉಂಟಾಗುತ್ತೆ. ಯಾವಾಗಲೂ ಅಜೀರ್ಣ ಆಗ್ತಾ ಇರೋದು, ಹೊಟ್ಟೆಯಲ್ಲಿ ಹುಣ್ಣುಗಳು ಉಂಟಾಗೋದು, ಅಸಿಡಿಟಿ ಉಂಟಾಗೋದು, ಜಠರದಲ್ಲಿ ಉರಿತ ಮೊದಲಾದಂತಹ ಸಮಸ್ಯೆಗಳಿಗೆ ಈ ಮಣಿಪುರ ಚಕ್ರದ ಅಸಮತೋಲನ ಕಾರಣ ಆಗುತ್ತೆ. ಕೆಲವರಿಗೆ ಇದ್ದಕ್ಕಿದ್ದಂಗೆ ತೂಕ ಹೆಚ್ಚಾಗ ಶುರುವಾಗುತ್ತೆ. ಇನ್ನು ಕೆಲವರು ತೂಕ ಕಳ್ಕೊಳ್ತಾರೆ. ಇದು ಮೆಟಬಾಲಿಸಮ್ನ ಅಸಮತೋಲನದಿಂದ ಉಂಟಾಗುವಂತಹ ಸಮಸ್ಯೆ. ಈ ಮೆಟಬಾಲಿಸಮ್ ಅಸಮತೋಲನ ಉಂಟಾಗೋದಕ್ಕೆ ಕೂಡ ಮಣಿಪುರ ಚಕ್ರದ ಅಸಮತೋಲನೆ ಕಾರಣ ಆಗಿರುತ್ತೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಸ್ವಾಧಿಷ್ಠಾನ ಚಕ್ರದ ಅಸಮತೋಲನದಿಂದ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ ಅಂತ ಹೇಳಿದ್ದೀವಿ. ಈ ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹ ರೋಗಕ್ಕೆ ಯಕೃತ್ ಮತ್ತು ಮೇದೋಜ್ಜೀರಕ ಗ್ರಂಥಿಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ಕೂಡ ಕಾರಣ ಆಗುತ್ತೆ. ಅವುಗಳು ಅಸ್ವಸ್ಥಗೊಳ್ಳಲು ಮಣಿಪುರ ಚಕ್ರದ ಅಸಮತೋಲನದ ಕೊಡುಗೆ ಕೂಡ ಇರುತ್ತೆ. ಕೆಲವರು ದೀರ್ಘಕಾಲದ ಆಯಾಸ, ಸುಸ್ತು ಮೊದಲಾದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂದರೆ ಅದು ಕೂಡ ಮಣಿಪುರ ಚಕ್ರದ ಅಸಮತೋಲನದಿಂದ ಉಂಟಾಗುವಂತಹ ಸಮಸ್ಯೆ ಅಂತ ಪರಿಗಣಿಸ್ಬೋದು. ಮಣಿಪುರ ಚಕ್ರ ಅಸಮತೋಲನಗೊಂಡವರಿಗೆ ಅನೇಕ ರೀತಿಯಾದಂತಹ ಮಾನಸಿಕವಾದಂತಹ ಸಮಸ್ಯೆಗಳು ಕೂಡ ಕಾಡುತ್ತೆ. ಯಾರ ಮಣಿಪುರ ಚಕ್ರ ಅಸಮತೋಲನಗೊಂಡಿರುತ್ತೋ ಅವರಿಗೆ ತಮ್ಮ ಜೀವನ ಮಾರ್ಗದ ಬಗ್ಗೆ ಯಾವುದೇ ನಿರ್ದಿಷ್ಟತೆ ಹಾಗೂ ಸ್ಪಷ್ಟತೆ ಇರೋದಿಲ್ಲ. ಆದ್ದರಿಂದ ತಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲೂ ಕೂಡ ನಿರ್ಧಾರನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಮಣಿಪುರ ಚಕ್ರ ಅಸಮತೋಲನಗೊಂಡವರಲ್ಲಿ ದೀರ್ಘಕಾಲದ ಆಲಸ್ಯ, ಅಂದರೆ ಒಂದು ರೀತಿಯಂಥ ಸೋಮಾರಿತನ, ಏನು ಮಾಡೋದಕ್ಕೂ ಉತ್ಸಾಹದ ಕೊರತೆ ಉಂಟಾಗಿ ಅದರಿಂದಾಗಿ ಬಳಲ್ತಾ ಇರ್ತಾರೆ. ನೀವು ಯಾವಾಗಲೂ ಯಾವುದರ ಬಗ್ಗೆ ಆದರೂ, ಅದರಲ್ಲಿಯೂ
ನಿಮ್ಮ ಭವಿಷ್ಯದ ಬಗ್ಗೆ ಅತಿಯಾದ ಯೋಚನೆ ಮಾಡೋದು ಅಥವಾ ಚಿಂತೆ ಮಾಡೋದನ್ನು ಮಾಡ್ತಿದ್ದೀರಿ ಅಂದರೆ ನಿಮ್ಮ ಮಣಿಪುರ ಚಕ್ರ ಅಸಮತೋಲನಗೊಂಡಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಮಣಿಪುರ ಚಕ್ರದ ಅಸಮತೋಲನಗೊಂಡರೆ ನಿಮ್ಮನ್ನು ನೀವು ಯಾವುದೇ ವಿಷಯದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ಏನಾದರೂ ಕೇಳಿದ್ರೆ ಅದನ್ನು ನಿಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ನಿಮಗನ್ಸಿದ್ರೆ ಅದು ಕೂಡ ಮಣಿಪುರ ಚಕ್ರದ ಸಮಸ್ಯೆ ಅನ್ನೋದನ್ನು ತಿಳ್ಕೊಳ್ಳಿ. ಕೆಲವರು ತಮ್ಮ ಶಕ್ತಿಹೀನತೆಯನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡೋದು, ಬೇರೆಯವರನ್ನ ಅತಿಯಾಗಿ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ತಾನು ಸರ್ವಶಕ್ತನ ಥರ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದು ಕೂಡ ಮಣಿಪುರ ಚಕ್ರದ ಅಸಮತೋಲನದ ಲಕ್ಷಣ ಆಗಿರುತ್ತೆ. ನೀವು ಮಾಡಿರುವ ಕೆಲಸವನ್ನು ಸರಿಯಾಗಿದೆ ಅಂತ ಬೇರೆಯವರು ಹೇಳಲಿ ಅಂತ ಕಾಯ್ತಿದ್ದೀರಿ ಅಂದರೆ, ಬೇರೆಯವರು ನಿಮ್ಮ ಕೆಲಸದ ಬಗ್ಗೆ ಮಾರ್ಗದರ್ಶನ ಮಾಡಲಿ ಅಂತ ಕೂಡ ಕಾಯ್ತಾ ಇದ್ದೀರಿ ಅಂದರೆ, ಬೇರೆಯವರ ಮೇಲೆ ಅತಿಯಾಗಿ ಅವಲಂಬಿತರಾಗಿದ್ದೀರಿ ಅಂತಂದರೆ ಅದು ಕೂಡ ನಿಮ್ಮ ಮಣಿಪುರ ಚಕ್ರ ಅಸಮತೋಲನಗೊಂಡಿರುವುದರ ಲಕ್ಷಣ ಆಗಿರುತ್ತೆ. ಮಣಿಪುರ ಚಕ್ರ ಅಸಮತೋಲನಗೊಂಡಾಗ ಯಾವಾಗಲೂ ತಾನು ಸರಿ, ತನ್ನದೇ ನಡಿಬೇಕು, ತಾನು ಹೇಳಿದಂತೆಯೇ ಕೇಳಬೇಕು ಎನ್ನುವಂತಹ ಮನೋಭಾವನೆ ಉಂಟಾಗುತ್ತದೆ. ಆದ್ದರಿಂದ ಯಾರ ಜೊತೆಗೂ ಒಂದು ಸಮತೋಲಿತವಾದಂತಹ ಆರೋಗ್ಯಕರವಾದಂತಹ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಸಮಸ್ಯೆ ಉಂಟಾಗುತ್ತೆ. ಮಣಿಪುರ ಚಕ್ರ ಅಸಮತೋಲನಗೊಂಡಾಗ ನಮ್ಮಲ್ಲಿ ಒಂದು ಮಹತ್ವಾಕಾಂಕ್ಷೆಯ ಭಾವ ಕುಂಠಿತವಾಗೋದ್ರಿಂದ ಮತ್ತು ಮೋಟಿವೇಶನ್ ಕೊರತೆ ಉಂಟಾಗೋದ್ರಿಂದ ವೃತ್ತಿಪರವಾಗಿಯೂ ಕೂಡ ಬೆಳವಣಿಗೆ ಕಾಣೋದಕ್ಕೆ ಕಷ್ಟ ಆಗುತ್ತೆ. ಮಣಿಪುರ ಚಕ್ರ ಅಸಮತೋಲನವಾದಾಗ ಹಣಕಾಸಿನ ಅಭದ್ರತೆ ಕಾಡೋದ್ರಿಂದ ದುಡ್ಡಿನ ವಿಷಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಆರ್ಥಿಕವಾಗಿ ಅಸುರಕ್ಷತೆಯ ಭಾವನೆ ಉಂಟಾಗೋದ್ರಿಂದ ಹಣಕಾಸನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಮಣಿಪುರ ಚಕ್ರ ದುರ್ಬಲವಾದವರು ಜೀವನದಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಇದರಿಂದಾಗಿ ಅವರು ವೈಯಕ್ತಿಕವಾಗಿ ಬೆಳವಣಿಗೆ ಕೂಡ ಆಗೋದಿಲ್ಲ. ಮಣಿಪುರ ಚಕ್ರ ದುರ್ಬಲವಾದವರಿಗೆ ಅತಿಯಾದಂತಹ ಜವಾಬ್ದಾರಿಗಳು ಮತ್ತು ಸವಾಲುಗಳನ್ನು ಎದುರಿಸೋದಕ್ಕೆ ಸಾಧ್ಯವಾಗದೆ ಸೋತು ಹೋಗ್ತಿರುವಂತಹ ಭಾವನೆ ಉಂಟಾಗುತ್ತೆ. ಯಾವಾಗಲೂ ಶಕ್ತಿಹೀನತೆಯ ಭಾವನೆ ಉಂಟಾಗುವುದರಿಂದ ತಮ್ಮ ಜೀವನದ ಮೇಲೆ ತಮಗೆ ನಿಯಂತ್ರಣವಿಲ್ಲದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹೀಗೆ ಮಣಿಪುರ ಚಕ್ರ ಅಸಮತೋಲನವನ್ನು ಈ ಎಲ್ಲ ಲಕ್ಷಣಗಳ ಆಧಾರದ ಮೇಲೆ ನಾವು ಸುಲಭವಾಗಿ ಗುರುತಿಸ್ಬೋದು. ಕೇವಲ ಚಕ್ರಗಳ ಅಸಮತೋಲನವನ್ನು ಗುರುತಿಸಿದರೆ ಸಾಲದು, ಅವುಗಳನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಅದಕ್ಕಾಗಿ ರೇಖಿ ಅಭ್ಯಾಸ ಮಾಡ್ಬೋದು, ಕ್ರಿಸ್ಟಲ್ಗಳನ್ನ ಧರಿಸ್ಬೋದು, ಚಕ್ರ ಧ್ಯಾನ ಮಾಡ್ಬೋದು, ಅಫರ್ಮೇಷನ್ನ ಹೇಳ್ಕೊಬೋದು, ಯೋಗಾಭ್ಯಾಸ ಮಾಡ್ಬೋದು, ಸೆಲ್ಫ್ ಹಿಪ್ನಾಟಿಸಮ್ನ ಅಭ್ಯಾಸ ಮಾಡ್ಬೋದು, ಪೆಂಡುಲಮ್ ಮೂಲಕ ಹೀಲಿಂಗ್ ಮಾಡ್ಕೋಬೋದು, ಅಥವಾ ಯಾರಾದರೂ ಹೀಲರ್ಗಳ ಸಹಾಯ ಪಡ್ಕೊಂಡು ಹೀಲಿಂಗ್ ಕೂಡ ಮಾಡ್ಕೋಬೋದು. ಇಷ್ಟು ವಿಷಯ ಮಣಿಪುರ ಚಕ್ರ ಅಸಮತೋಲನಗೊಂಡಂತಹ ಲಕ್ಷಣಗಳ ಬಗ್ಗೆ ಹೇಳಬೇಕಾಗಿತ್ತು. ನಿಮಗೆ ಇದು ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಗೊಂದಲ ಅನಿಸಿದರೆ ಮತ್ತೊಂದು ಸರಿ ಈ ವಿಡಿಯೋನ ನೋಡಿ. ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಕೂಡ ಹಂಚ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನೋಟಿಸ್ಟ್. ಧನ್ಯವಾದಗಳು.